ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೋನ್ ನಿಲ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಾಯಿಲ್ಲ. ಕಮಾನ್ ಬ್ರೋ, ನಿಂತ್ಕೊ. ಕಮಾನ್ ಬ್ರೋ, ನಿಂತ್ಕೊ, ಮಾಡ್ತೀನಿ. ಸೊ milk. Peanut butter. Two bananas. What's ಮೇಲೆ ಸ್ವಲ್ಪ ಹಾಲು ರೆಡಿ ಫಾರ್ ಮಿಕ್ಸಿಂಗ್. ಇನ್ನೇನು ಹಾಕ್ತೀನಿ. One, two, three. And the shake is ready, bro. ಸೊ ಶೇಕ್ಸ್ ಅಂದರೆ ಕುಡ್ದು ನಿಮಗೆ ಸಿಗ್ತೀನಿ. ಮೋಸ್ಟ್ಲಿ ನಿಮಗೆ ಜಿಮ್ಮಲ್ಲಿ ಸಿಗ್ಬೋದು. ಹೋಗ್ತಾ ಹೋಗ್ತಾ ಏನೋ ಚೇಂಜಸ್ ಆಗಿದೆ ಏನೋ ಅಂತ ನೋಡ್ತೀರಾ. ಸಿಗೋಣ. ಚೀಸ್. ಸೊ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ಯೂಟ್ಯೂಬ್ ಬ್ಲಾಗಿಗೆ ಸುಸ್ವಾಗತ. ಗೈಸ್, ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ ಸ್ಪೀಡು, ಆ ಕನ್ಸಿಸ್ಟೆನ್ಸಿ ಅನ್ನೋದು ಹೋಗ್ಬಿಟ್ಟಿದೆ. ಬಟ್ ಆ ಸ್ಪೀಡ್ ಅಂತ ಹೇಳ್ತಾರಲ್ವ, ಅದನ್ನು ಮಾತಾಡೋದು ಅದನ್ನು ಹಂಗೆ ಇದೆ, ಹೋಗಿಲ್ಲ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್. ಸೊ ಗೈಸ್, ಕಾರಣಾಂತರಗಳಿಂದ ವಿಡಿಯೋ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಮ್ ರೀಸನ್ಸಿಂದ ಮಾಡೋಕ್ಕಾಗಲಿಲ್ಲ. ಅದೇನು ಹೇಳ್ತಾರಲ್ಲ, ಲೈಕ್ ಕೆಲಸ, ಕಾರ್ಯ, ಕಮಿಟ್ಮೆಂಟ್ಸ್, ಅದು ಇದರಿಂದ ಸ್ವಲ್ಪ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೇ ಎಂಡ್ ಆಗುತ್ತೆ ಏನಂತ ಗೊತ್ತಿಲ್ಲ, ಬಟ್ ಆದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ ವರ್ಷದ ರೆಸೊಲ್ಯೂಷನ್ ಅನ್ನೋದು ನಾನು ತೊಗೊಂಡು ಮುಂದೆ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಜಿಮ್ಮಲ್ಲಿದ್ದೀನಿ. ಮಾರ್ನಿಂಗ್ ನೋಡ್ಬೋದು, ಜಿಮ್ಗಿನ ಮುಂದೆ ಏನು ಕುಡ್ದೆ ಏನೇನು ಕತೆ ಏನು ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ಸೊ ಗೈಸ್, ಎಲ್ಲರಿಗೂ ನ್ಯೂ ಇಯರ್, ಲೈಕ್ ಹೊಸ ವರ್ಷದ ಆದಿಗೆ ಶುಭಾಶಯಗಳು. ಹೊಸ ವರ್ಷ ಏನಿಲ್ಲ ಗೈಸ್, ಲೈಕ್ ಒನ್ ಡೇ ಕ್ಯಾಲೆಂಡ್ರ್ ಚೇಂಜ್ ಆಗುತ್ತೆ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನೋ ಇದೊಂದು ರೀಸನ್ ಅಷ್ಟೇ, ಎಂಜಾಯ್ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ, ಕೇಕ್ ಕಟ್ ಮಾಡೋಕ್ಕೆ. ಇರಲಿ, ಎಲ್ಲರಿಗೂ ಹೊಸ ವರ್ಷದ ಆದಿಗೆ ಶುಭಾಶಯಗಳು. ಸೊ ನನ್ನ ಡೇನ ಇವತ್ತು ನಾನು ಈ ಥರ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಈ ಥರ ಸ್ಟಾರ್ಟ್ ಮಾಡೋದಿಲ್ಲ, ಬಟ್ ಇವತ್ತು ಸ್ವಲ್ಪ ಬೇಗ ಜಿಮ್ಮಿಗೆ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನೇನು ವರ್ಕೌಟ್ ಮಾಡ್ತೀನಿ ಅನ್ಕತ್ತೆ ಅಂತ. ಫಸ್ಟು ವಾರ್ಮಪ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಮಾಡಿದ್ದು ಒಂದೇ ವರ್ಕೌಟು, ಅದರ ಒಂದೇ ವೇರಿಯೇಷನ್. ಫುಲ್ ಸುಸ್ತಾಗ್ಬಿಟ್ಟಿದೆ, ಎಲ್ಲಿ ಸುಸ್ತಾಗೋಗ್ತದೆ. ಬೆಳಗ್ಗೆ ಬಂದರೆ ಇದೆ ನಾರ್ಮಲಾಗಿ ಬರೋದೆ. ಯೂಶಲಿ 12 o'clock ಮೇಲೆ 1 o'clock 2-3 ಹಂಗೆ ಬರ್ತೀನಿ. ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ನ್ಯೂ ಇಯರ್ ಅಂತ ನಾನು ಅಂದ್ಕೊಂಡೆ ಫುಲ್ ಎಲ್ಲ ರೆಸೊಲ್ಯೂಷನ್ಸ್ ತೊಗೊಂಡು
ಜಿಮ್ಮಿಗೆ ಬರ್ತಾರೆ ಅಂತ. ಎಲ್ಲ ಖಾಲಿ ಖಾಲಿ. ನಮ್ಮ ಥರ ಒಬ್ಬರು ಇಬ್ಬರಿದ್ದಾರೆ. ನನ್ನಿಂದ ಒಬ್ರು ಫೋಟೋಶೂಟ್ ಮಾಡ್ಕೊತವ್ರೆ. ಅದು ಬಿಟ್ಟರೆ ನಾನು ಇನ್ನೊಬ್ರು ಬಂದುಬಿಟ್ಟು ಥ್ರೆಡ್ಮಿಲ್ ಹೊಡ್ತವ್ರೆ. ನಾನು ಕೂಡ ನೀವೇರೋ ಫುಲ್ ರೆಗ್ಯುಲೇಷನ್ ತೊಗೊಂಡು ಫುಲ್ ವರ್ಕೌಟ್ ಮಾಡ್ತಾರೆ ಅಂತ ಆಗಿಲ್ಲ. ಎಲ್ಲ ಆರಾಮಾಗಿ ಫನ್ ಮಾಡಿ ಪಾರ್ಟಿ ಮಾಡಿ ಮಲಗಿರ್ತಾರೆ. ಸೊ ಗೈಸ್ ಸ್ವಲ್ಪ ಟೈಮ್ ಆಗ್ತದೆ, ದೇವಸ್ಥಾನ ಹೋಗ್ಬೇಕು. ಸಿಗ್ತೀವಿ ಕಂಪ್ಲೀಟ್ ಸೋಬಾರ ಹೋಗಿದ್ದೀನಿ ಗೈಸ್. ಇದೇನಪ್ಪ ವರ್ಕೌಟ್ ಅಂದರೆ ಟ್ರೈ ಚಿಪ್ಸ್ ಆ್ಯಂಡ್ ಚೆಸ್ಟಿಗೊಂದು 3, ಟ್ರೈ ಚಿಪ್ಸ್ಗೊಂದು 3 ಎಲ್ಲ ಮುಗೀತು. ಲಾಸ್ಟ್ ಒಂದಿದೆ, ಮುಗಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಟೆಂಪಲ್ಗೆ ಹೋಗಬೇಕು. ಸೊ ಇವತ್ತಿನ ಕತೆ ನ್ಯೂ ಇಯರ್ ಸ್ಪೆಷಲ್. ಆ್ಯಂಡ್ ಗೈಸ್ ನಿಮ್ಗೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ಇಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕೆ ಮಾಡದಿರೋದಕ್ಕೆ ಕಾರಣ ಇಷ್ಟೇ, ಕೆಲಸ ತುಂಬಾ ಇರುತ್ತೆ ನನಗೆ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳೋದಿದೆ, ನನಗೆ ಯಾವುದೇ ವೀಡಿಯೋಗ್ರಾಫರ್ ಇಲ್ಲ, ಎಡಿಟರ್ ಇಲ್ಲ, ಏನೂ ಇಲ್ಲ. ಅದನ್ನೇ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿ ಸ್ವಲ್ಪ ಕೆಲಸ ಇಲ್ಲ, ಸೇವ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿವಸ ಫ್ರೀ ಇದ್ದೆ, ಒಂದು 10 ದಿವಸದಿಂದ ಫ್ರೀ ಇದ್ದೆ. ಬಟ್ ಯಾರು ವೀಡಿಯೋ ಬ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ, ಜಸ್ಟ್ ಬಿಕಾಸ್ ಒಂದು ಟೈಮ್ ಬೇಕು. ಈ ಟೈಮ್ಗೋಸ್ಕರ ಕಾಯ್ತಾಯಿದ್ದೆ. ನೋಡೋಣ, ಗೊತ್ತಿಲ್ಲ. ಫಸ್ಟ್ ಟೈಮ್ ನೀವು ತೊಗೊಂಡಾಗಿ ನನ್ನ ತೊಗೊಳ್ತಿರೋ ಏನಂತ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ. ದಿಸ್ ಇಸ್ 2.0 ಅಂತ ಅಂದ್ಕೊಳ್ಳಿ. ಬ್ಯಾಕ್ ಅಂತೂ ಹೇಳೋಕ್ಕಾಗಲ್ಲ, ಟ್ರೈ ಮೈ ಬೆಸ್ಟ್ ಅಷ್ಟೇ. ಸೊ ಆಯಿತು, ಲಾಸ್ಟ್ ಒಂದಿದೆ, ಮುಗಿಸ್ಕೊಂಡು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ವರ್ಕೌಟ್ ಮುಗೀತು, ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವರ್ಕೌಟ್ ಇಷ್ಟು ಏನೋ ತೋರಿಸಿಲ್ಲ, ಬಟ್ ಇವತ್ತು ವರ್ಕೌಟ್ ಮುಗಿದೆಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಲಿಫ್ಟಲ್ಲಿದ್ದೀನಿ ಗೈಸ್, ಯಾರಿಲ್ಲ. ಸೊ ಇವತ್ತಿನ ವರ್ಕೌಟ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ವರ್ಕೌಟ್ ಆದಮೇಲೆ ಏನೇನು ತಿಂತೀನಿ, ಏನೇನು ಕತೆ, ಏನೇನು ಅಂತ ಮುಟ್ಟು ತೋರಿಸ್ತೀನಿ ಗೈಸ್. ಸೊ ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮನೆ ಹತ್ರ ಹೋದರೆ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಕಂಟೆಂಟ್ ಸಿಗೋ ಡೌಟೇ. ಬಿಕಾಸ್ ಎಲ್ಲ ನ್ಯೂ ಇಯರ್ ಬ್ಯುಸಿಯಲ್ಲಿರ್ತಾರೆ. ಸೊ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಐ ವಾಂಟ್ ನಾಟ್ ಟು ಡಿಸ್ಟರ್ಬ್ ಎನಿವನ್. ಅಂದರೆ ಡಿಸ್ಟರ್ಬ್ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗ್ ಡಿಸ್ಟರ್ಬ್ ಮಾಡ್ತೀನಿ. ಇದು ಸ್ವಲ್ಪ ಸ್ಪೆಷಲ್ ಆಗಿರೋದು ನಿಮಗೆ ಜಸ್ಟ್ ಸ್ವಲ್ಪ ಏನೋ ಮಾತಾಡೋದು ಬೇಡ, ಏನೋ ಬೇಡ, ನಾರ್ಮಲ್ ಬ್ಲಾಗ್ ಆಗಿರಲಿ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು, ಪೂಜೆ ಮಾಡಿ ಎಲ್ಲ ಮುಗಿಸಿ. ಸೊ ಈಗ ಟೈಮ್ ಆಗಿದೆ, ನಮ್ಮ ಆಫೀಸಲ್ಲಿ ಕ್ಲಾಕ್ ಇಲ್ಲ. ಸೊ ಟೈಮ್ ಬಂದ್ಬಿಟ್ಟು 8 ಗಂಟೆ. ಸೊ ಮನೆಗೆ ಹೋಗಿ ತುಂಬ ಹೊಟ್ಟೆ ಹಸಿದಿದೆ ಗೈಸ್, ತುಂಬ ಹೊಟ್ಟೆ ಹಸಿದಿದೆ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಹಾಕ್ತೀನಿ. ಸ್ವಲ್ಪ ನಾವು ತಿನ್ನೋಣ ಅಂತ ಅನಿಸ್ತಾ ಅದಕ್ಕೆ ಇಷ್ಟು ಬೇಗನೆ ಅಂಗಡಿ ಮುಚ್ಕೊಂಡು ಅಂಗಡಿ ಕ್ಲೋಸ್ ಮಾಡ್ಕೊಂಡು. ಯೂಶ್ವಲಿ ನಾನು ಅಂಗಡಿಗೆ ಬರೋಲ್ಲ ಜಾಸ್ತಿ, ಬಿಕಾಸ್ ಆಫ್ ಸಮ್ ವಾಕ್ಸ್ ಅದು ಇದು ಇರೋದ್ರಿಂದ ನಾನು ಜಾಸ್ತಿ ಅಂಗಡಿಗೆ ಬರೋಕ್ಕೆ ಹೋಗೋದಿಲ್ಲ. ಸೊ ಇವತ್ತು ಬಂದೆ, ಇದು ನ್ಯೂ ಇಯರ್ ಇರೋದ್ರಿಂದ ಪೂಜೆ ಏನಾದರೂ ಮಾಡೋಣ ಅಂತ ಬಂದು ಸ್ವಲ್ಪ ಹೊತ್ತು ಆಫೀಸಲ್ಲಿ ಕೂತ್ಕೊಂಡು. ಇನ್ನೊಂದು ಸ್ವಲ್ಪ ಕಸ್ಟಮರ್ ಬಂದಿದ್ದಲ್ಲ, ಗೈಸ್ ಒಬ್ಬ ಕಸ್ಟಮರ್ ಬಂದ. ನನ್ನ ಲೈಫಲ್ಲೇ 1 ಅವರ್ 1.5 ಅವರ್ ನಾನು ಯಾರನ್ನೂ ಕನ್ವಿನ್ಸ್ ಮಾಡಿಲ್ಲ, ನಾನು ಯಾರು ಮಾತಾಡಿಲ್ಲ. ಫಸ್ಟ್ ಟೈಮ್ ಒಂದು ಕಸ್ಟಮರ್ 1 ಅವರ್ 1.5 ಅವರ್ ಕೂತ್ಕೊಂಡು ಮಾತಾಡಿದ್ದಾನೆ. ಏನೋ ಫೈನಲಿ ಒಪ್ಕೊಂಡು ಫೈನಲೈಸ್ ಆಗಿ ಹೋದ. ಓಕೆ, ಹೋಗ್ತಾ ಬ್ಲಾಗ್ಸ್ ಲೈಕ್ ಡಿಫ್ರೆಂಟಾಗಿ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಏನೋ ಒಂದು ಮಾಡಿ ಆಗ್ತಾ ಇರ್ತೀನಿ, ತೊಗೊಳೋದು ನಿಮಗೆ ಬಿಟ್ಟಿರೋದು. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ನಾಳೆ. ಅಲ್ಲಿ ಬರ್ಬಿಟ್ಟು ಬೈ ಗೈಸ್, ಸಿ ಯು ಗೈಸ್. ಆ್ಯಂಡ್ ಸಾರಿ ಫಾರ್ ಎವ್ರಿಥಿಂಗ್, ಸಾರಿ ಫಾರ್ ನಾಟ್ ಮೇಕಿಂಗ್ ಬ್ಲಾಗ್ಸ್. ಸಿಗ್ತೀನಿ ಗೈಸ್. ಗುಡ್ ನೈಟ್, ಸ್ಪೀಕ್ ಸ್ಟಾರ್.